ಕೀರ್ತನೆಗಳು ಅಧ್ಯಾಯ 75. ನ್ಯಾಯ ತೀರ್ಪು ದೇವನಿಂದ. ವಂದನೆ ಹೇ ದೇವ, ಕೃತಜ್ಞತಾ ವಂದನೆ. ನೀ ಸಾಧಿಸಿದ ಸತ್ಕಾರ್ಯಗಳ ವಿವರಣೆ ತಂದಿದೆ ನಮಗೆ ನಿನ್ನ ನಾಮದ ಸ್ಮರಣೆ. ಈ ಪರಿ ನುಡಿದಿರುವನ ದೇವನು, ಕ್ಲುಪ್ತ ಕಾಲದಲ್ಲಿ ನಾ ನೀಡುವೆನು ತೀರ್ಪನು, ನ್ಯಾಯವಾದ ತೀರ್ಪನು. ಇಳೆಯು ಭೂನಿವಾಸಿಗಳ ಸಮೇತ ತಳಮಳಗೊಳ್ಳಲು, ಅದರ ತಳಹದಿಯ ಬಿಗಿ ಹಿಡಿದಿರುವವನು ನಾನಿಲ್ಲದಿನ್ನಾರು. ಗರ್ವಿಗಳೇ, ಸಾಕು ಮಾಡಿ ನಿಮ್ಮ ಸೊಕ್ಕು ಮಾತುಗಳನ್ನು. ದುರ್ಜನರೇ, ತೋರಬೇಡಿ ನಿಮ್ಮ ಕೋರೆ ಕೊಂಬುಗಳನ್ನು. ಕಾಣಿಸಿಕೊಳ್ಳದಿರಲಿ ನಿಮ್ಮ ಕೋರೆ ಕೊಂಬುಗಳು, ಮಾತೆತ್ತದಿರಲಿ ನಿಮ್ಮಗಳ ಕೊಬ್ಬಿದ ಕಂಠಗಳು. ಪೂರ್ವ ಪಶ್ಚಿಮದಿಂದ ಬರುವುದಿಲ್ಲ ಉದ್ಧಾರ, ಅರಣ್ಯದಿಂದ ದೊರಕುವುದಿಲ್ಲ ಜೀವೋದ್ಧಾರ. ನ್ಯಾಯ ತೀರ್ಪು ಬರುವುದು ದೇವನಿಂದಲೇ, ಉನ್ನತಿಯೂ ಅವನತಿಯೂ ಆತನಿಂದಲೇ. ಪ್ರಭುವಿನ ಕರಗಳಲ್ಲಿದೆ ಕೋಪ ಕೊಡ ಒಂದು, ತುಂಬಿದೆ ಅಮಲು ಮಿಶ್ರ ರೌದ್ರ ರಸದಿಂದದು. ಅದನವನು ಸುರಿಯಲು ಕುಡಿವರು ಜಗದ ದುರುಳರು, ಮಡ್ಡಿಯನು ಕೂಡ ಬಿಡದೆ ಕುಡಿವರೆಲ್ಲರು. ನಾನಾದರೋ ಕೀರ್ತಿಸುವೆನು ಯಾಕೋಬ ದೇವರನು, ಮಾಡುವೆನು ಅನವರತ ಆತನ ಗುಣಗಾನವನು. ಕತ್ತರಿಸುವನು ಕೆಡುಕರ ಕೋರೆ ಕೋಡುಗಳನ್ನು, ಎತ್ತರಿಸುವನು ಸಜ್ಜನರ ಕೋರೆ ಕೊಂಬುಗಳನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.